ಇದಕ್ಕೆ ಅಲ್ಟ್ರಾಸೌಂಡ್ ಅಂತ ಕರಿತೀವಿ ಟ್ರೀಟ್ಮೆಂಟ್ ಹೆಸರು. ಇನ್ನು ಸಾಮಾನ್ಯವಾಗಿ ಪೇನ್ ಮ್ಯಾನೇಜ್ಮೆಂಟಿಗೆ ಯೂಸ್ ಮಾಡ್ತೀವಿ. ಮೈಕೈ ನೋವು ಇದ್ದವ್ರಿಗೆ, ಆಮೇಲೆ ಸರ್ವೈಕಲ್ ಡಿಸ್ಕ್ ಬಲ್ಜು, ಆಮೇಲೆ ಫ್ರೋಜನ್ ಶೋಲ್ಡರು, ನೀ ಪೇನು, ಆಮೇಲೆ ಆ್ಯಂಕಲ್ ಪೇನ್ ಇದ್ದಾಗ ಸಾಮಾನ್ಯವಾಗಿ ಪೇನ್ ಮ್ಯಾನೇಜ್ಮೆಂಟಿಗೆ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಅಕ್ಯುಪಂಕ್ಚರ್. ದಿಸ್ ಇಸ್ ಫಾರ್ ಪೇನ್ ಮ್ಯಾನೇಜ್ಮೆಂಟ್. ಸೊ ಇನ್ನು ಯಾವ ಥರ ಏನಾದರೂ ಕಾಯಿಲೆ ಬಂದ್ರೆ ಈ ಮೆಡಿಸಿನ್ ತೊಗೋತಿರಲ್ಲ, ಸೊ ಅದೇ ಥರ ಇದು ಅಕ್ಯುಪಂಕ್ಚರ್ ಅಂತ ಕರಿತೀವಿ. ಸೊ ಇದನ್ನು ಈ ಟ್ರೀಟ್ಮೆಂಟ್ ಮಾಡ್ಕೋದ್ರಿಂದ ನಿಮಗೆ ರೋಗಗಳು ಪರಿಹಾರ ಆಗುತ್ತೆ. ಸಾಮಾನ್ಯವಾಗಿ ಮೈಕೈ ನೋವಿಗೆ, ನಿಮ್ಗೆ ಡಿಸ್ಕ್ ಬಲ್ಜಿಗೆ, ಕತ್ತು ನೋವು, ಸೊಂಟ ನೋವು, ಈ ಕಂಡೀಷನಿಗೆ ಮೊಣಕಾಲು ನೋವಿಗೆ. ಸೊ ಇದು ನಾರ್ಮಲ್ ಅಕ್ಯುಪಂಕ್ಚರು. ನಾನು ಇನ್ನೊಂದು 2 ನಿಮಿಷದಲ್ಲಿ ಎಲೆಕ್ಟ್ರೋ ಅಕ್ಯುಪಂಕ್ಚರ್ ಕೊಡ್ತೀನಿ. ಸೊ ಯಾವುದೇ ಗುಳಿಗೆ ಔಷಧಿ ಇರಲಾರ್ದೇ ನೀವು ಇದರಲ್ಲಿ ಮ್ಯಾನೇಜ್ ಮಾಡ್ಕೋಬೋದು. ಸೊ ಬಿಡ್ರಿ. ಸೊ ಈ ಪಾಯಿಂಟು ಇಮ್ಯುನಿಟಿ ಬೂಸ್ಟಿಗೆ. ಉಸಿರು ತಗೋರಿ, ಉಸಿರು ಬಿಡ್ರಿ. ಸೊ ಒಂದು ಪೇನ್ ಮ್ಯಾನೇಜ್ಮೆಂಟಿಗೆ, ಇನ್ನೊಂದು ಇಮ್ಯುನಿಟಿ ಬೂಸ್ಟಿಗೆ. ಈ 2 ಪಾಯಿಂಟು ಭಾಳ ಮುಖ್ಯ. ಇದು ಯಾರು ಅಕ್ಯುಪಂಕ್ಚರ್ ಡಾಕ್ಟರ್ ಇದ್ದರು ಫಸ್ಟ್ ಇದನ್ನು ಕೊಟ್ಟ ಮುಂದಿನ ಟ್ರೀಟ್ಮೆಂಟ್ ಮಾಡ್ತಾರೆ. ಅಜ್ಜಿ ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆ, ಇದು ಎಲೆಕ್ಟ್ರೋ ಅಕ್ಯುಪಂಕ್ಚರ್. ನಾರ್ಮಲ್ ಅಕ್ಯುಪಂಕ್ಚರ್ಗೂ ಈ ಮಷಿನ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಯಾವ ಕೊಟ್ಟಿರ್ತೀವಲ್ರಿ ಆ ಪಾಯಿಂಟ್ಗಳು ಸ್ಟಿಮ್ಯುಲೇಟ್ ಆಗ್ತವೆ. ಸ್ವಲ್ಪ ಇನ್ನೂ ಪೇನ್ ಮ್ಯಾನೇಜ್ಮೆಂಟ್ ಇನ್ನೂ ಸ್ವಲ್ಪ ಜಲ್ದಿ ರಿಡ್ಯೂಸ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಈ ಥರ ಕಂಡೀಷನ್ಸು, ಡಿಸ್ಕ್ ಬಲ್ಜು, ಸರ್ವೈಕಲ್ ಮೇಲೆ ನೀ. ನಮಸ್ಕಾರ, ನಾನು ಡಾಕ್ಟರ್ ವಿನಾಯಕ್ ಹಳ್ಳಿ, ಪ್ರಕೃತಿ ಮತ್ತು ಯೋಗ ಚಿಕಿತ್ಸಾ. ಸೊ ಸಾಮಾನ್ಯವಾಗಿ ನಮ್ಮಲ್ಲಿ ಏನೇನು ಟ್ರೀಟ್ಮೆಂಟ್ ಸಿಗುತ್ತೆ ಅಂದರೆ ಡ್ರಗ್ಲೆಸ್. ಐ ಆಮ್ ಡ್ರಗ್ಲೆಸ್ ಡಾಕ್ಟರ್. ನಿಮಗೆ ಅಕ್ಯುಪಂಕ್ಚರು, ಅಕ್ಯುಪ್ರೆಷರು, ಕಲರ್ ಥೆರಪಿ, ಆಮೇಲೆ ನ್ಯಾಚುರೋಪತಿ ಒಳಗಡೆ ಇನ್ನು ಬರುವಂಥದ್ದು ಸ್ವಲ್ಪ ಕೆಲವೊಂದು ಮಡ್ ಥೆರಪಿ, ಬೇಸಿಕಲಿ ಮನೆಯಲ್ಲಿ ಏನೇನು ಬರುತ್ತೆ ಅದನ್ನ ಹೇಳ್ಕೊಡ್ತೀನಿ. ಆಮೇಲೆ ನಿಮ್ಗೆ ಡಯಟ್ ಥೆರಪಿ, ನ್ಯಾಚುರಲಿ ಯಾವುದೋ ಒಂದು ಪೇಷಂಟ್ ಬಂದರು, ಯಾವುದೋ ಕಂಡೀಷನ್ ಇದ್ರು, ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಆಹಾರವೇ ಮನೆ ಮದ್ದು ಅಂತ ಕರೆದು ಅದಕ್ಕೆ ನಿಮಗೆ ಫುಡ್ ಅನ್ನ ನಾವು ಡಯಟ್ ಚಾರ್ಟ್ ರೆಡಿ ಮಾಡಿ ಕೊಡ್ತೀವಿ, ಅದೊಂದು ಸಿಗತ್ತೆ. ಆಮೇಲೆ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟು, ಎಲೆಕ್ಟ್ರೋ ಅಕ್ಯುಪಂಕ್ಚರು, ಮತ್ತೆ ಕೆಲವೊಂದು ಫಿಸಿಯೋಥೆರಪಿ, ಕೆಲವೊಂದು ಕಂಡೀಷನ್ಸ್. ಸೊ ಟೋಟಲ್ ಆಗಿ ನಿಮಗೆ ಹಾಲಿಸ್ಟಿಕಲ್ ವೆಲ್ ಬೀಯಿಂಗ್ ಅಂತ ಕರಿತೀವಲ್ಲ, ಆ ಥರ ನಿಮ್ಗೆ ಏನೇನು ಬೇಕು ಆ ಥರ ಎಲ್ಲ ಟ್ರೀಟ್ಮೆಂಟು ನಿಮ್ಗೆ ಇಲ್ಲಿ ಸಿಗುತ್ತೆ.